ತಾಕತ್ ಯಾಕಯ್ಯ ಮಾತಾಡಕ್ಕೆ ತಾಕತ್ ಬೇಕಾ? ನೋಡಪ್ಪ, 28% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಇರೋದು, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಯಾರು ಮಾತಾಡಿದ್ದೀರಾ? ಮಾತಾಡಬೇಕ ಬೇಡ? ಏನ್ರಿ ಚಂದ್ರಶೇಖರ್, ಗೊತ್ತಾಯ್ತೇನಪ್ಪ? 17% ಶೆಡ್ಯೂಲ್ ಕಾಸ್ಟ್, 11% ಶೆಡ್ಯೂಲ್ ಟ್ರೈಬ್. ಇಷ್ಟೊಂದು ಜನ ಅನ್ಯಾಯ ಆಯ್ತಲ್ಲ, ಯಾರು ಮಾತಾಡಿದಾರ? ತಾಕತ್ ಯಾಕಯ್ಯ ಮಾತಾಡಕ್ಕೆ ತಾಕತ್ ಬೇಕಾ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ, ಮಾತಾಡಕ್ಕೆ ತಾಕತ್ ಬೇಕಾದಕ್ಕೆ ತಿಳ್ಕೊಳಕ್ ಹೋಗಲ್ಲ. ಈಗ ಇವ್ರ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದು 1 ಕೋಟಿವರೆಗೆ ರಿಸರ್ವೇಶನ್ ನಾವು ಮಾಡಿದ. ಯಾಕೆ ಬೇರೆಯವ್ರು ಮಾಡಿಲ್ಲ? ಯಾಕಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಏನಂತ ಹೇಳಿದ್ರು ಅಂತಂದ್ರೆ, ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿದ್ರು ಅಂತಂದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ. ರಾಜಕೀಯ ಸ್ವಾತಂತ್ರ್ಯ ಯಾವುದ್ರ ಮೇಲೆ ನಿಂತಿದೆಯಪ್ಪ ಅಂತಂದ್ರೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ವಾತಂತ್ರ್ಯದ ಮೇಲೆ ನಿಂತಿದೆ. ಗೊತ್ತಾಯ್ತಾ? ಗೊತ್ತಾಯ್ತೇನ್ರಿ? ಎಲ್ಲರಿಗೂ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಶೈಕ್ಷಣಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕವರೆಗೂ ಕೂಡ ಇದು ನಿಮಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಲ್ಲ. ಇದು ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾವಲಂಬನೆ ಸಿಗಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸ್ವಾವಲಂಬನೆ ಸಿಗಬೇಕು. ಜಾತಿ ಯಾಕೆ ಹೋಗಿಲ್ಲ ಇಷ್ಟು ವರ್ಷ ಆದರೂ ಕೂಡ? ವಿದ್ಯಾವಂತರು ಯಾಕೆ ಜಾತಿ ಮಾಡ್ತಾರೆ? ಜಾತಿ ಹೋಗ್ಬೇಕಲ್ಲಪ್ಪ. ಸ್ವಾತಂತ್ರ್ಯ ಬಂದು 79 ವರ್ಷ ಆಯ್ತಲ್ಲ, ಸಂವಿಧಾನ ಬಂದು 75 ವರ್ಷ ಆಯ್ತಲ್ಲ, ಯಾಕೆ ಹೋಗ್ಬೇಕಲ್ಲ ಜಾತಿ? ಯಾಕೆ ಹೋಗಿಲ್ಲ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು ಅದಕ್ಕೆ ಚಲನೆ ಇಲ್ಲ. ಯಾವಾಗ ಚಲನೆ ಬರ್ತದೆ ಅಂತಂದ್ರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಚಲನೆ ಸಿಕ್ಕಿದ್ರೆ ವ್ಯಕ್ತಿಗೆ, ಆಗ ಈ ವ್ಯವಸ್ಥೆಗೂ ಕೂಡ ಚಲನೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಜಾತಿ ಹೋಗಿಲ್ಲ. ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ರು? 850 ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ದು, ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೋಗಿದೆಯಾ ಜಾತಿ? ಈ ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿಯವನು ಅಂತ ಕೇಳೋದು. ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ, ಈ ಸೂಕ್ಷ್ಮಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ನಾನು ಶಿವಕುಮಾರ್ಗೆ ಇವೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಶಿವಕುಮಾರ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಇಂಥ ವಿಚಾರಗಳನ್ನೆಲ್ಲ ಕೌನ್ಸಿಲ್ನಲ್ಲಿ ಪ್ರಸ್ತಾಪ ಮಾಡಬೇಕು. ಸೂಕ್ಷ್ಮ ಆದರೂ ಸತ್ಯ. ಅದಕ್ಕೆ ಧ್ವನಿ ಇಲ್ಲದ ಜನರಿಗೆ ಧ್ವನಿ ಹಾಕಿ ಕೆಲಸ ಮಾಡಬೇಕು ಅಂತ ಅನ್ನೋದು ಇದಕ್ಕೋಸ್ಕರ.